Hello students, in the previous video we have seen different modes of differential amplifier. So in that, we study one particular differential amplifier mode, okay, which shows the working of this differential amplifier, that is dual input balanced output ಅಂತ ಏನು ನೋಡಿದ್ವಲ್ಲ. So that one we take for its working study. Okay, so here, so block diagram is like this. We provide both input and voltage is measured across the collectors of Q1 and Q2, right? That is V01 and V02, right? So ಈಗ ಈ ಪರ್ಟಿಕ್ಯುಲರ್ ಆಂಪ್ಲಿಫೈರ್ನ ಅಥವಾ ಡಿಫರೆನ್ಷಿಯಲ್ ಆಂಪ್ಲಿಫೈರ್ನ ಅರ್ಥ ಮಾಡ್ಕೊಳಕ್ಕೆ ನಮಗೆ ಬೇಕಾಗಿರುವಂಥ ಬೇಸಿಕ್ ಒಂದು ಪ್ರೀ ರಿಕ್ವಿಸಿಟ್ ಅಂತ ಏನು ಹೇಳ್ತೀವಿ. ಸೊ ನಾಲೆಡ್ಜ್ ಏನು ಬೇಕಾಗುತ್ತೆ ಅಂದರೆ, ಸೊ ರಿಮೆಂಬರ್ what is the nature of output in case of CE amplifier? What is that? Amplified signal with 180 degree phase shift. Correct alva? ಅದೇ ಇಂಡಿವಿಜುವಲ್ ಸಿಂಗಲ್ ಸ್ಟೇಜ್ CB ಆಂಪ್ಲಿಫೈರ್ ನ CC ಆಂಪ್ಲಿಫೈರ್ ನ ಕೂಡ ನಾವು ನೋಡಿದ್ವಿ. ಈ ಸದ್ಯ CB ಆಂಪ್ಲಿಫೈರ್ ಅನ್ನೋದ CB ಆಂಪ್ಲಿಫೈರ್ ನ ಔಟ್ಪುಟ್ ನೇಚರ್, ಓಕೆ, ನಾಟ್ ವರ್ಕಿಂಗ್ ಆಲ್ ದೋಸ್ ಥಿಂಗ್ಸ್. ಓನ್ಲಿ ವಿ ಹ್ಯಾವ್ ಟು ರಿಮೆಂಬರ್ ಆರ್ ಯು ಶುಡ್ ಹ್ಯಾವ್ ದ ನಾಲೆಡ್ಜ್ ಆಫ್ ನೇಚರ್ ಆಫ್ ಔಟ್ಪುಟ್ ಇನ್ ಕೇಸ್ ಆಫ್ CE ಅಂಡ್ CB ಆಂಪ್ಲಿಫೈರ್, ಬಿಕಾಸ್ we need that information, we need that knowledge in order to easily understand this differential amplifier. Otherwise it will be very complicated circuit. Okay, so CE amplifier nalli amplified signal with 180 degree phase shift output alli. So adhe tara CB nalli output will be enagutte amplified, right? Amplified signal without phase shift. So these are two important points, okay, very important points to understand this, right? Okay, so in remember Q1 and Q2, they are identical transistors ಅಂತ ಹೇಳಿದೀವಿ ಅಲ್ವಾ. ಸೊ ಪ್ರೀವಿಯಸ್ ಈ ಒಂದು ಸರ್ಕ್ಯೂಟ್ ನ ಡ್ರಾ ಮಾಡುವಂತ ಒಂದು ವಿಡಿಯೋದಲ್ಲಿ ಹೇಳಿದೀನಿ. ಏನಪ್ಪಾ ಅಂದ್ರೆ Q1 and Q2 ಅವೆರಡು ಏನು ಸೇಮ್ ಟ್ರಾನ್ಸಿಸ್ಟರ್ಸ್, ಐಡೆಂಟಿಕಲ್ ಟ್ರಾನ್ಸಿಸ್ಟರ್ಸ್ ತಗೋಬೇಕು ಅಂತಂದೇಳಿ. ಯಾಕಪ್ಪ ಅಂದ್ರೆ their amplification factor, that is voltage amplification factor, must be same, right? So ಯಾಕೆ ಅನ್ನೋದನ್ನ ನೆಕ್ಸ್ಟ್ ಈ ಒಂದು ವರ್ಕಿಂಗ್ ನೋಡ್ತಾ ನಮಗೆ ಅರ್ಥ ಆಗುತ್ತೆ. ಸರಿ, ಈಗ ಎರಡು ಸಿಗ್ನಲ್ ಒಟ್ಟಿಗೆ ಇದ್ದಾಗ ನಾವು ಈ ಒಂದು ಸರ್ಕ್ಯೂಟ್ನ ಥಿಯರಾಟಿಕಲಿ ಸ್ಟಡಿ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಏನು ಮಾಡ್ತೀವಪ್ಪ ಅಂದರೆ, ವಿ ಮೇಕ್ ಯೂಸ್ ಆಫ್ ದಿ ಸೂಪರ್ ಇಂಪೋಸಿಷನ್ ಥಿಯರಮ್, ರೈಟ್? ಸೂಪರ್ ಇಂಪೋಸಿಷನ್ ಥಿಯರಮಲ್ಲಿ ಏನು ಮಾಡ್ತೀವಿ ನಾವು ಅಂದರೆ, ಇಂಡಿವಿಜುವಲ್ ವೋಲ್ಟೇಜ್ ಸೋರ್ಸ್ನ ಒಂದು ರಿಸಲ್ಟ್ಸ್ನ ತಗೊತೀವಿ, ರೈಟ್? ಸೊ ಆ ಇಂಡಿವಿಜುವಲ್ ಸೋರ್ಸಸ್ನ ರಿಸಲ್ಟ್ಸ್ನ ಏನು ಮಾಡ್ತೀವಿ, ವಿ ಆಲ್ಜಿಬ್ರೈಕಲಿ ಆ್ಯಡ್ ದೆಮ್, ರೈಟ್? ಸೊ ಆಲ್ಜಿಬ್ರೈಕಲಿ ಆ್ಯಡ್ ಮಾಡಿದಾಗ ಸೊ ನಮಗೆ ಸಿಗುವಂಥದ್ದು ಏನಾಗಿರ್ತದೆ, ರಿಸಲ್ಟೆಂಟ್ ಆಫ್ ಬೋತ್ ದ ಸೋರ್ಸಸ್ ಆ್ಯಕ್ಟಿಂಗ್ ಸೈಮಲ್ಟೇನಿಯಸ್ಲಿ. ಒಂದೇ ಸರಿಗೆ ಎರಡೂ ಸೋರ್ಸಸ್ ಆ್ಯಕ್ಟ್ ಆಗಬೇಕಾದ್ರೆ ಸಿಗುವಂಥ ಫೈನಲ್ ರಿಸಲ್ಟ್ ಏನಾಗಿರುತ್ತೆ, ದಟ್ ವಿಲ್ ಬಿ ಆಲ್ಜಿಬ್ರಾಯಿಕ್ ಸಮ್ ಆಫ್ ರಿಸಲ್ಟ್ಸ್ ಆಫ್ ಇಂಡಿವಿಜುವಲ್ ಕೇಸಸ್ ಆಫ್ ಸೋರ್ಸಸ್. ಸರಿನಾ? ಸೊ ಅಂದರೆ V1 ಕನ್ಸಿಡರ್ ಮಾಡ್ತೀವಿ ಒಂದು ಕೇಸಲ್ಲಿ, ಇನ್ನೊಂದು ಕೇಸಲ್ಲಿ VI2ನ ಕನ್ಸಿಡರ್ ಮಾಡ್ತೀವಿ. ಸೊ ಈ ರೀತಿ ಇಂಡಿವಿಜುವಲ್ ಕನ್ಸಿಡರ್ ಮಾಡಿರುವ ಕೇಸಲ್ಲಿ ಏನು ರಿಸಲ್ಟ್ ಬರುತ್ತೋ ಅವುಗಳನ್ನ ನಾವು ಸೂಪರ್ ಇಂಪೋಸ್ ಮಾಡ್ತೀವಿ ಅಥವಾ ಆಲ್ಜಿಬ್ರೈಕಲ್ಲಿ ಆ್ಯಡ್ ಮಾಡ್ತೀವಿ. ಸೊ ಆವಾಗ ನಮಗೆ ಏನು ಸಿಗುತ್ತೆ ಅಂದರೆ ಟೋಟಲ್ ವರ್ಕಿಂಗ್ ಆಫ್ ದಿಸ್ ಆಂಪ್ಲಿಫೈಯರ್ ಸಿಗುತ್ತೆ. ಸರಿನಾ? ಸೊ ಹಾಗಾಗಿ ಇದನ್ನು ನಾವು ಏನು ಮಾಡ್ತೀವಿ, ಸ್ಪ್ಲಿಟ್ ಮಾಡ್ಕೊತೀವಿ. ಕೇಸ್ 1 ಕೇಸ್ 2 ಅಂತ ಸ್ಪ್ಲಿಟ್ ಮಾಡ್ಕೊತೀವಿ. ಸೊ ಈ ಎರಡೂ ಕೇಸಲ್ಲೂ ಕೂಡ ಈ ಒಂದು ಪಾಯಿಂಟ್ಸ್ ರಿಪೀಟ್ ಆಗುತ್ತೆ. ಏನದು, ನೇಚರ್ ಆಫ್ ಔಟ್ಪುಟ್ when a transistor is or that circuit is working as CE amplifier, and the same time what is the nature of output if that circuit is arranged in the form of CB amplifier. Okay, so in CE amplifier 180 degree phase shifted amplified signal, in CB amplifier only amplified signal without any phase shift. ಇದು ನಾವು ತುಂಬ ಕ್ಲಿಯರ್ ಆಗಿ ನೆನ್ಪಿಟ್ಕೋಬೇಕಾಗುತ್ತೆ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಸರಿನಾ? ಸೊ ಹಾಗಾದ್ರೆ ಕೇಸ್ 1 ನೋಡೋಣ. ಕೇಸ್ 1 ಅಲ್ಲಿ ಏನಾಗುತ್ತೆ, ಕೇಸ್ 1, ಸೊ ಈ ಒಂದು ಕೇಸ್ 1ಗೆ ತಕ್ಕನಂಗೆ ನಾನು ಇದನ್ನು ಒಂದಿಷ್ಟು ಮಾಡಿಫೈ ಮಾಡ್ತೀನಿ ಇಲ್ಲೇ. ಸೊ ಕೇಸ್ 1 ಅಲ್ಲಿ ಏನಾಗುತ್ತೆ, ಕನ್ಸಿಡರ್
consider Vi1 and ground the other input terminal. ಹೀಗಾದ್ರೆ ಹೇಳ್ಬೋದು, ಅಥವಾ consider Vi1 and make Vi2 0. ಹಿಂಗೆ ಹೇಳ್ಬೋದು. ಅಂದ್ರೆ ಗ್ರೌಂಡ್ ಕನೆಕ್ಟ್ ಮಾಡೋದಂದ್ರೆ ಝೀರೋ ಪೊಟೆನ್ಷಿಯಲ್ ಅಂತಾನೆ ಅರ್ಥ, ಸರಿನಾ? ಸೊ ಈ ರೀತಿ ಮಾಡಿದಾಗ ಹಾಗಾದ್ರೆ ಈ ಥಿಯರಾಟಿಕಲ್ ಮಾಡಿಫಿಕೇಶನ್ ವೈಸ್ ನೋಡಿದಾಗ ಸರ್ಕ್ಯೂಟ್ ಏನಾಗುತ್ತೆ ಈಗ ನೋಡಿ. ಫಸ್ಟ್ Vi1 ನ ಕನ್ಸಿಡರ್ ಮಾಡಿ Vi2 ನ ಝೀರೋ ಪೊಟೆನ್ಷಿಯಲ್ ಕನೆಕ್ಟ್ ಮಾಡಿದೀವಿ, ಸರಿನಾ? ಓಕೆ, ಸೊ ಹಿಯರ್ these transistors are working as amplifiers. Okay, so ಇಲ್ಲಿ Q1 ನ ನೋಟಿಸ್ ಮಾಡೋಣ. So Q1 is acting as a CB amplifier. Okay, because in case of CB amplifier, voltage is provided across base and emitter terminals. Okay, so here the input, this Vi1, is applied across base and emitter of Q1 in such a way that here emitter terminal is common. Okay, ಅಲ್ಲಿಗೆ ಕಾಮನ್ ಎಮಿಟರ್ ಕಾನ್ಫಿಗರೇಷನ್ ಆಗುತ್ತೆ. ಇದೇನಾಗುತ್ತೆ, ಕಾಮನ್ ಎಮಿಟರ್ ಕಾನ್ಫಿಗರೇಷನ್ ಅಲ್ಲಿ ವರ್ಕ್ ಆಗುತ್ತೆ. ಸೊ ಹಾಗಾಗಿ Q1 ಈಸ್ ಆಕ್ಟಿಂಗ್ ಆಸ್, ರೈಟ್? ಸೊ ಇಲ್ಲಿ ಏನಾಗುತ್ತೆ, ಟ್ರಾನ್ಸಿಸ್ಟರ್ Q1 acts as a CE amplifier. Alright. Therefore, at the collector of Q1, that is C1, right? V01, that is this voltage of this connector, will be amplified signal with 180 degree phase shift. ಸರಿನಾ? ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಪರ್ಟಿಕ್ಯುಲರ್ ಕಾಂಟೆಕ್ಸ್ಟ್ ಅಲ್ಲಿ Q1 is in common emitter configuration. Q1 is in common emitter configuration. Therefore, it acts as a CE amplifier. Therefore, ಹಾಗಾದ್ರೆ collector terminal with respect to ground we'll get voltage, that is V01, that will be what, an amplified signal with 180 degree phase shift. At the same time ಇದೇ ಟೈಮ್ ಅಲ್ಲಿ ಏನಾಗುತ್ತೆ, at the same time voltage drop across RE. ನೋಡಿ, ಈ ಒಂದು ಸರ್ಕ್ಯೂಟ್ is a closed loop here. Okay, remember it is closed loop, right? ಈ ಸೋರ್ಸ್ ನ ಟರ್ಮಿನಲ್ ಇಲ್ಲಿ ಕನೆಕ್ಟ್ ಆಗಿರುತ್ತದೆ, ಅರ್ಥ ಆಗ್ತದಾ? ರೈಟ್. ಸೊ ಬಯಾಸಿಂಗ್ ಸೋರ್ಸ್ ನ ಟರ್ಮಿನಲ್ ಇಲ್ಲಿ ಕನೆಕ್ಟ್ ಆಗಿರುತ್ತೆ, ರೈಟ್. ಸೊ ಏನಾಗುತ್ತೆ, ಸೊ ಹಿಯರ್ RE ಹತ್ರ ಏನು ವೋಲ್ಟೇಜ್ ಡ್ರಾಪ್ ಆಗುತ್ತೋ, ರೈಟ್. ಸೊ ಇಲ್ಲಿ ಕರೆಂಟ್ ಫ್ಲೋ ಆಗುತ್ತೆ ಈ ಪರ್ಟಿಕ್ಯುಲರ್ ಒಂದು ಟ್ರಾನ್ಸಿಸ್ಟರ್ ಮೂಲಕ ಅಂದಮೇಲೆ ಅಫ್ಕೋರ್ಸ್ ಅಲ್ಲಿ IE ಫ್ಲೋ ಆಗುತ್ತೆ. IE ಫ್ಲೋ ಆಗ್ತಿದೆ ಅಂದಮೇಲೆ RE ಹತ್ರ ವೋಲ್ಟೇಜ್ ಡ್ರಾಪ್ ಆಗುತ್ತೆ, ಸರಿನಾ? ಸೊ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ RE acts as input voltage source. Okay, input voltage source. ಅಲ್ಲಿಗೆ ಸೊ RE ಹತ್ರ ಎಷ್ಟು ವೋಲ್ಟೇಜ್ ಇರುತ್ತೆ ಅಥವಾ ಏನು ಡೆವಲಪ್ ಆಗುತ್ತೆ, that will become input for this Q2. Okay, input voltage source for Q2, which is in CB mode in this case.
ಸೊ ಏನಾಗುತ್ತೆ ಅಂದರೆ ಬೇಸ್ ಏನಾಗಿದೆ ಗ್ರೌಂಡ್ ಆಗಿದೆ ಆ್ಯಂಡ್ ಬೇಸ್ ಈಸ್ ಕಾಮನ್ ಟು ಬೋತ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಆಗಿದೆ. ಸೊ ಹಾಗಾದರೆ Q2 ಏನಾಗಿದೆ ನೋಡಿ, ಇನ್ಪುಟ್ ಮತ್ತು ಔಟ್ಪುಟ್ ಬೇಸ್ ಗ್ರೌಂಡ್ ಆಗಿದೆ. ಸೊ V02 ಎಲ್ಲಿ ತಗೊಂತೀವಿ, V0 ಕಲೆಕ್ಟರ್ ಆಫ್ Q2 ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್ ಅಲ್ಲ, ಹಾಗಾದ್ರೆ ಇದು ಔಟ್ಪುಟ್ ಸೆಕ್ಷನ್. ಹಾಗಾದರೆ ಅಬ್ವಿಯಸ್ಲಿ ಇದು ಇನ್ಪುಟ್ ಸೆಕ್ಷನ್ ಆಗಲೇಬೇಕು. ಸೊ ಇನ್ಪುಟ್ ಸೆಕ್ಷನ್ ಈಗ ವೋಲ್ಟೇಜ್ ಎಲ್ಲಿಂದ ಕೊಡಬೇಕು, ಈ ರೀತಿ ಸೋರ್ಸ್ ಯಾವುದೂ ಇಲ್ಲ. ಹಾಗಾದ್ರೆ ಈ ಪಾರ್ಟಿಗೆ ಇನ್ಪುಟ್ ಯಾವುದಾಗುತ್ತೆ, ವೋಲ್ಟೇಜ್ ವಿಚ್ ಡೆವಲಪ್ಸ್ ಅಕ್ರಾಸ್ R2 ಬಿಕಮ್ಸ್ ಇನ್ಪುಟ್ ಫಾರ್ Q2. ಓಕೆ, ಸೊ Q2ಗೆ ಇನ್ಪುಟ್ ಆಗುತ್ತೆ. ಹಾಗಾದರೆ ಈ ಕಾಂಟೆಕ್ಸ್ಟ್ ಅಲ್ಲಿ Q2 ಏನಾಗುತ್ತೆ, CB ಆಂಪ್ಲಿಫೈರ್ ತರ ವರ್ಕ್ ಆಗುತ್ತೆ. ಸರಿನಾ, CB ಮೋಡಲ್ ಇದೆ, ರೈಟ್. ಸೊ ವೋಲ್ಟೇಜ್ ಅಕ್ರಾಸ್ RE, okay, voltage across RE will be input for this amplifier, that is Q2, right. So hagadre at collector of Q2, that is C2 anta ಬೇಕಾದ್ರೆ ತಗೋಣ, collector of Q2, we get amplified signal without phase shift. Okay, remember one thing here, voltage across RE will be what, that will be equal to VI1. ಸರಿನಾ, ಈಗ ವೋಲ್ಟೇಜ್ ಫಾಲೋವರ್. ಓಕೆ, ಇನ್ನು ಕೆಲವೊಂದು ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ, here Q1 is acting as CE amplifier, at the same time this overall circuit with respect to RE acts as a CC amplifier ಅಂತಾರೆ. ಸೊ ಆ ಒಂದು ಕನ್ಫ್ಯೂಷನ್ ಬೇಡ ಅಂತಂದೇಳಿ ಆ ರೀತಿ ನಾನು ಇಲ್ಲಿ ಡಿಸ್ಕ್ರೈಬ್ ಮಾಡ್ತಾ ಇಲ್ಲ. ಸೊ ಏನಪ್ಪ ಅಂದರೆ, ಈ ಒಂದು ಪರ್ಟಿಕ್ಯುಲರ್ ಕಾಂಟೆಕ್ಸ್ಟ್ ಅಲ್ಲಿ ಕರೆಂಟ್ ಫ್ಲೋ ಆದಾಗ, ಐ ಮೀನ್ IE ಫ್ಲೋ ಆಗುತ್ತೆ, ರೈಟ್. ಸೊ ದಟ್ ಈಸ್ ಎಮಿಟರ್ ಕರೆಂಟ್ ಫ್ಲೋ ಆಗುತ್ತೆ, ಇಲ್ಲಿ ಬೇಸ್ ಕರೆಂಟ್ ಫ್ಲೋ ಆಗುತ್ತೆ, ಇಲ್ಲಿ ಕಲೆಕ್ಟರ್ ಕರೆಂಟ್ ಫ್ಲೋ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ IE ಫ್ಲೋ ಆಗ್ತಿದೆ, ದಟ್ ವಿಲ್ ಬಿ what that will result in the voltage drop across RE, that is voltage drop across RE, and that will be how much, that is almost equal to VI1, because ಇಲ್ಲಿ ಇದು ಇನ್ಪುಟ್ ಸೋರ್ಸ್, ಇದು ಕ್ಲೋಸ್ಡ್ ಲೂಪ್. ಅಕಾರ್ಡಿಂಗ್ ಟು ಕಿರ್ಚಾಫ್ voltage law, voltage has to distribute across the closed loop across each component. So VI1 will distribute here, so it will be in such a way that VBE, right, will be very small compared to VI1. Therefore VB ಎಷ್ಟು ಬೇಕು ಅಷ್ಟು ಮಾತ್ರ ಇಲ್ಲಿ ಡ್ರಾಪ್ ಆಗುತ್ತೆ, ಅಕಾರ್ಡಿಂಗ್ ಟು ದ ಟೈಪ್ ಆಫ್ ಟ್ರಾನ್ಸಿಸ್ಟರ್, ಸಿಲಿಕಾನೋ ಅಥವಾ ಜರ್ಮೇನಿಯಂ ಅಂತಂದರೆ. ಉಳಿದಿರೋ ಎಲ್ಲ ವೋಲ್ಟೇಜ್ ಅಲ್ಲಿ ಇರಬೇಕಾದ್ರೆ ಇನ್ನೊಂದು ಕಾಂಪೋನೆಂಟ್ ಹತ್ರ ಇರಬೇಕು, ಅದು ಯಾವುದು, RE. ಸೊ ಹಾಗಾದರೆ VI, ಓಕೆ, ವೋಲ್ಟೇಜ್ ಡ್ರಾಪ್ ಅಕ್ರಾಸ್ RE, ವೋಲ್ಟೇಜ್ ಡ್ರಾಪ್ ಅಕ್ರಾಸ್ VRE will be almost equal to VI1, since VI1 will be much greater than VBE. ಸೊ VBE ಏನಿದೆಲ್ಲ, ಸೊ ಅದಕ್ಕಿಂತ ತುಂಬಾನೇ ಜಾಸ್ತಿ ಇರುತ್ತೆ, ಅಥವಾ VBE ತುಂಬಾ ಕಡಿಮೆ VI1ಗೆ ಕಂಪೇರ್ ಮಾಡಿದರೆ. ಹಾಗಾದರೆ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ RE will be almost equal to VI. ಹಾಗಾದರೆ here input for Q2 is almost equal to VI1. This is very important, where Q2 is acting as amplifier, CB amplifier, right. For this voltage across RE is what, input, right. So here this input is almost equal to VI1. Q1 and Q2 are identical, means what, in terms of their amplification capacity they are identical. So Q1 ಹತ್ರ ಎಷ್ಟು ಆಂಪ್ಲಿಫಿಕೇಶನ್ ಆಗುತ್ತೋ Q2 ಹತ್ರ ಕೂಡ ಅಷ್ಟೇ ಆಂಪ್ಲಿಫಿಕೇಶನ್ ಆಗುತ್ತೆ. Only thing is that Q1 is in CE mode, so it gives you amplified signal with 180-degree phase shift. But Q2 is in CB amplifier, it has same amplification capacity. Only thing is that it won't give you any phase shift. Hagare, if VI1 is the same voltage or input voltage for Q2 or in CB mode transistor, so you get amplified signal which is same in magnitude as that of the V01. Okay, so V02 ಏನಿದೆ, that will be equal to, in terms of magnitude, not in terms of phase. V02 will be how much, magnitude wise same with respect to V01, but with respect to phase there will be 180 degree out of phase,
right? So ಹಾಗಾದ್ರೆ you get amplified signal without any phase shift at VO2, that is VO2 will be amplified signal, okay, without any phase shift. ಹಾಗಾದ್ರೆ ಇಲ್ಲಿ ಬರೆಯೋದಾದ್ರೆ ನೋಡಿ, ಇಲ್ಲಿ ವೇವ್ ಫಾರ್ಮ್ ಅಲ್ಲಿ ತೋರಿಸಿದ್ರೆ ಈಸಿ ಆಗುತ್ತೆ ನಿಮಗೆ. ಸೊ ದಿಸ್ ಇಸ್ ಇನ್ಪುಟ್ ಸಿಗ್ನಲ್ VI1 CA amplifier. Okay, Q1 is acting as a CA amplifier. So at the collector of C1 you get amplified signal with 180 degree phase shift. So V01 simultaneously or at the same time or meanwhile, so voltage which drops across RE due to the current flowing in this circuit or this loop, this voltage, that is VRE, becomes input for Q2, which is acting as a common base amplifier, because emitter is base is common here. So here this input, that is VRE becomes input, that is almost equal to VI1. So we have discussed why it will be equal or almost equal. So its amplification is same as that of Q1, that is Q2 and Q1 are identical technically. So therefore the output which appears across collector of Q2 will be amplified signal. Okay, so here this voltage is like this only, that is equal to what? VI1. So hagadre here we get amplified signal without any phase shift. In magnitude, V01 and V02 will be almost same. Okay, so this is half part of its working, that is case 1, where we consider VI1 and make VI2 0. So ಈಗ ಇದನ್ನ ಬ್ಲಾಕ್ ಡಯಾಗ್ರಾಮ್ ವೈಸ್ ಬರೆಯೋಣ, ತುಂಬ ಈಸಿ ಅನಿಸುತ್ತೆ ನೋಡಿ. ಇಲ್ಲೇನು ಮಾಡೋಣಪ್ಪ, VI2 ನ 0 ಮಾಡೋಣ. ಓಕೆ, VI2 is 0 potential, VI1 is not 0 potential, it is something more than that, VI1, right? Okay, so ಹಾಗಾದ್ರೆ ಈ ಕೇಸಲ್ಲಿ this is what V01 terminal, this is V02 terminal ಅಂತ. ಸೊ ಹಾಗಾದ್ರೆ ಏನು ಬರುತ್ತೆ, V01 is what? Output terminal of Q1. ಹಾಗಾದ್ರೆ here we get amplified signal with 180 degree phase shift with respect to input signal. This is input, right? Here output amplified with 180 degree phase shift. At the same time, at the collector of Q2 you get amplified, only amplified signal which is same in magnitude as that of V01. Okay, because Q1 and Q2 are identical. This is what? Case 1, right?